ನಮಸ್ಕಾರ. ಬನ್ನಿ, ಧನುರಾಶಿಯವರಿಗೆ ಏಪ್ರಿಲ್ 2026 ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಸ್ವಲ್ಪ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶುರುವಿನಲ್ಲಿ ಸ್ವಲ್ಪ ಸವಾಲುಗಳು ಎದುರಾದರೂ ತಿಂಗಳ ಕೊನೆಯಲ್ಲಿ ಅದ್ಭುತ ಅವಕಾಶಗಳು ಕಾದಿವೆ. ಏನಿದೆ ಈ ತಿಂಗಳಲ್ಲಿ? ಬನ್ನಿ ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಈ ತಿಂಗಳ ಭವಿಷ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದೊಂದೇ ವಿಷಯವನ್ನ ನೋಡೋಣ. ಮೊದಲು ಗ್ರಹಗಳ ಸ್ಥಿತಿಯಿಂದ ಶುರು ಮಾಡಿ, ಆಮೇಲೆ ಹಣಕಾಸು, ವೃತ್ತಿ ವ್ಯವಹಾರ, ಆರೋಗ್ಯ, ಕುಟುಂಬ, ವಿದ್ಯೆ ಹೀಗೆ ಎಲ್ಲವನ್ನು ಚರ್ಚಿಸಿ, ಕೊನೆಗೆ ಈ ತಿಂಗಳ ಸವಾಲುಗಳನ್ನು ಎದುರಿಸಲು ಕೆಲವು ಸರಳ ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಹಾಗಾದ್ರೆ ಮೊದಲು ಶುರು ಮಾಡೋಣ ಗ್ರಹಗಳ ಸ್ಥಿತಿಯಿಂದ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಎಲ್ಲದಕ್ಕೂ ಅಡಿಪಾಯವೇ ಇದು ಅಲ್ವಾ? ಗ್ರಹಗಳು ಎಲ್ಲೆಲ್ಲಿವೆ, ಅವುಗಳ ಪ್ರಭಾವ ಹೇಗಿದೆ ಅನ್ನೋದ್ರ ಮೇಲೇನೆ ನಮ್ಮ ಭವಿಷ್ಯ ನಿಂತಿರೋದು. ಈ ತಿಂಗಳು ಯಾಕೆ ಇಷ್ಟು ಸ್ಪೆಷಲ್ ಅಂದ್ರೆ, ನೋಡಿ, 4ನೇ ಮನೆ ಅಂದ್ರೆ ಮೀನರಾಶಿಯಲ್ಲಿ ಶನಿ, ಕುಜ, ರವಿ ಅಂತಹ ಪ್ರಮುಖ ಗ್ರಹಗಳೆಲ್ಲ ಒಟ್ಟಿಗೆ ಸೇರಿವೆ. ಇದ್ರ ಜೊತೆಗೆ ಸಂವಹನಕ್ಕೆ ಕಾರಣನಾದ ಬುಧ ಏಪ್ರಿಲ್ 11ರಿಂದ ತನ್ನ ನೀಚ ಸ್ಥಾನಕ್ಕೆ ಅಂದ್ರೆ ತುಂಬಾ ದುರ್ಬಲ ಸ್ಥಿತಿಗೆ ಬಂದ್ಬಿಡ್ತಾನೆ. ಇದೆಲ್ಲ ಸೇರಿ ತಿಂಗಳ ಮೊದಲಾರ್ಧ ಸ್ವಲ್ಪ ಕಠಿಣವಾಗಿರ್ಬೋದು ಅನ್ನೋ ಸೂಚನೆ ಸಿಗ್ತಾ ಇದೆ. ಹಾಗಾದ್ರೆ ಈ ಗ್ರಹಗಳ ಸಂಯೋಗ ನಮ್ಮ ಹಣಕಾಸು ಮತ್ತು ಆಸ್ತಿಪಾಸ್ತಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದನ್ನೀಗ ನೋಡೋಣ. 4ನೇ ಮನೆಯಲ್ಲಿ ಇಷ್ಟೆಲ್ಲ ಗ್ರಹಗಳು ಒಟ್ಟಾಗಿರೋದ್ರಿಂದ ತಿಂಗಳ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಉದಾಹರಣೆಗೆ, ಗಾಡಿ ರಿಪೇರಿಗೆ ಬರಬಹುದು, ಮನೆಯ ಎಲೆಕ್ಟ್ರಾನಿಕ್ ವಸ್ತು ಕೆಟ್ಟೋಗಬಹುದು, ಅಥವಾ ತಾಯಿಯ ಆರೋಗ್ಯಕ್ಕಾಗಿಯೂ ಸ್ವಲ್ಪ ಖರ್ಚು ಮಾಡಬೇಕಾಗಬಹುದು. ಬಜೆಟ್ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ತುಂಬಾ ಒಳ್ಳೆಯದು. ನೋಡಿ, ಇಂಥ ಸಮಯದಲ್ಲಿ ಸ್ಮಾರ್ಟಾಗಿ ಹಣಕಾಸು ನಿರ್ವಹಣೆ ಮಾಡೋದು ತುಂಬಾನೇ ಮುಖ್ಯ. ಹಳೆ ಸಾಲ ಏನಾದರೂ ಇದ್ರೆ ಅದನ್ನ ತೀರ್ಸೋಕೆ ಮೊದಲೇ ಆದ್ಯತೆ ಕೊಡಿ. ಚಿನ್ನದಂತಹ ಸುರಕ್ಷಿತ ಹೂಡಿಕೆಗಳನ್ನ ಪರಿಗಣಿಸಬಹುದು. ಆದ್ರೆ ಹುಷಾರು, ಹೊಸದಾಗಿ ಸಾಲ ಮಾಡಿ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೇನೆ ಸರಿಯಾಗಿ ಪತ್ರಗಳನ್ನ ಪರಿಶೀಲಿಸದೆ ಯಾವುದೇ ಆಸ್ತಿ ವ್ಯವಹಾರಕ್ಕೆ ಸಹಿ ಹಾಕೋದು ಬೇಡವೇ ಬೇಡ. ಸರಿ, ಹಣಕಾಸಿನ ವಿಷಯ ಆಯ್ತು. ಈಗ ನಮ್ಮ ವೃತ್ತಿ ಮತ್ತು ವ್ಯಾಪಾರದ ಕಡೆಗೆ ಬರೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ತಿಂಗಳು ವೃತ್ತಿ ಜೀವನದಲ್ಲಿ 2 ವಿಭಿನ್ನ ಹಂತಗಳಿವೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಹಾಯ ಆಗತ್ತೆ. ಈ ಸ್ಲೈಡ್ ಈ ತಿಂಗಳ ಪೂರ್ತಿ ಕಥೆಯನ್ನೇ ಹೇಳ್ತೆ ನೋಡಿ. ಏಪ್ರಿಲ್ 1ರಿಂದ 14ರವರೆಗೆ ಆಫೀಸ್ನಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರಬಹುದು. ಮೇಲಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೂ ಬರಬಹುದು. ಆದರೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕಂದ್ರೆ ಏಪ್ರಿಲ್ 15 ಆದಮೇಲೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಸೂರ್ಯ ತನ್ನ ಉಚ್ಚ ರಾಶಿಗೆ ಅಂದ್ರೆ ಅತ್ಯಂತ ಬಲಶಾಲಿ ಸ್ಥಾನಕ್ಕೆ ಪ್ರವೇಶಿಸ್ತಾನೆ. ಆಗ ಸಿಗಬೇಕಾದ ಮನ್ನಣೆ, ಪ್ರಮೋಷನ್, ಹೊಸ ಅವಕಾಶಗಳು ಎಲ್ಲವೂ ತಾನಾಗೇ ಹುಡುಕೊಂಡು ಬರುತ್ತೆ. ಇನ್ನು ಬೇರೆ ಬೇರೆ ವೃತ್ತಿಯಲ್ಲಿದ್ದವರಿಗೆ ಕೆಲವು ನಿರ್ದಿಷ್ಟ ಸಲಹೆಗಳಿವೆ. ರಾಜಕಾರಣಿಯಾಗಿದ್ದರೆ ಮಾತಿನಲ್ಲಿ ಎಚ್ಚರವಿರಲಿ. ಸರ್ಕಾರಿ ನೌಕರರಾಗಿದ್ದರೆ ತಿಂಗಳ ಮೊದಲಾರ್ಧದಲ್ಲಿ ತಾಳ್ಮೆ ಬಹಳ ಮುಖ್ಯ. ಖಾಸಗಿ ವಲಯದವರಿಗೆ 15ನೇ ತಾರೀಕಿನ ನಂತರ ಶುಭ ಸುದ್ದಿ ಕಾದಿದೆ. ವಕೀಲರಾಗಿದ್ದರೆ ಜೂನಿಯರ್ಗಳು ಕೊಟ್ಟ ಪತ್ರಗಳನ್ನ 2 ಬಾರಿ ಪರೀಕ್ಷಿಸಿ. ಇನ್ನು ಉದ್ಯೋಗ ಹುಡುಕುತ್ತಿರುವವರಿಗೆ ತಿಂಗಳ 2ನೇ ಭಾಗದಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿವೆ. ಚಿಂತೆ ಬೇಡ. ವೃತ್ತಿ, ಹಣಕಾಸು ಅಂತ ಓಡಾಡುವಾಗ ಆರೋಗ್ಯವನ್ನ ಮರೆಯೋ ಹಾಗೆ ಇಲ್ಲ ಅಲ್ವಾ? ನಾವು ಚರ್ಚಿಸಿದ ಗ್ರಹಗಳ ಸ್ಥಾನಗಳು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ನೋಡೋಣ ಬನ್ನಿ. 4ನೇ ಮನೆಯ ಮೇಲಿನ ಗ್ರಹಗಳ ಪ್ರಭಾವದಿಂದ ಎದೆ, ಹೃದಯ ಮತ್ತು ಉಸಿರಾಟದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಉತ್ತಮ. ಥೈರಾಯ್ಡ್ ಮತ್ತು ಚರ್ಮದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ವಿಶೇಷವಾಗಿ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಪಾದಗಳಿಗೆ ಗಾಯಗಳಾಗದಂತೆ ಎಚ್ಚರವಹಿಸಿ. ಅಯ್ಯೋ, ಹೆದರಬೇಡಿ, ಇವೆಲ್ಲವೂ ಕೇವಲ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳು ಅಷ್ಟೇ. ಆದರೆ ಒಂದು ಧೈರ್ಯದ ವಿಷಯವಿದೆ. ರಾಶ್ಯಾಧಿಪತಿಯಾದ ಗುರುವಿನ ದೃಷ್ಟಿ ರಾಶಿಯ ಮೇಲಿರುವುದರಿಂದ ದೈವಾನುಗ್ರಹ ಜೊತೆಗಿದೆ. ಇದರಿಂದಾಗಿ ಸಮಸ್ಯೆಗಳು ಬಂದರೂ ಅವುಗಳನ್ನು ನಿಭಾಯಿಸುವ ಮತ್ತು ಅದರಿಂದ ಹೊರಬರುವ ಶಕ್ತಿ ಖಂಡಿತವಾಗಿಯೂ ಸಿಗುತ್ತದೆ. ಇನ್ನು ಕುಟುಂಬ ಜೀವನ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣದ ವಿಷಯಕ್ಕೆ ಬಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಕೌಟುಂಬಿಕವಾಗಿ ಗೃಹಿಣಿಯರಿಗೆ ತಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಇದು ಸಣ್ಣ ಪುಟ್ಟ ಮನಸ್ತಾಪಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ಅತ್ಯಂತ ಮುಖ್ಯವಾದ ಸಲಹೆ ಏನೆಂದರೆ, ಮನೆಯ ವಿಷಯಗಳನ್ನು ಮನೆಯಲ್ಲೇ ಇಟ್ಕೊಳ್ಳಿ. ಹೊರಗಿನವರೊಂದಿಗೆ ಹಂಚಿಕೊಂಡ್ರೆ ಅದು ವದಂತಿಗಳಿಗೆ ಎಡೆಮಾಡಿಕೊಡಬಹುದು. ಸರಿ, ಸವಾಲುಗಳ ಜೊತೆಗೆ ಕುಟುಂಬದಲ್ಲಿ ಸಕಾರಾತ್ಮಕ ಅಂಶಗಳು ಇವೆಯೇ? ಖಂಡಿತ ಇವೆ. ಒಳ್ಳೆಯ ಸುದ್ದಿ ಎಂದರೆ ಮಕ್ಕಳ ಬೆಳವಣಿಗೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಸುದ್ದಿಗಳನ್ನು ಕೇಳಬಹುದು. ಆದಾಗ್ಯೂ ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಪ್ರಮುಖ ಎಚ್ಚರಿಕೆ. ಬುಧನು ದುರ್ಬಲನಾಗಿರುವುದರಿಂದ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತದೆ.
ಆದ್ದರಿಂದ ಪ್ರತಿ ಪ್ರಶ್ನೆಯನ್ನು 2 ಬಾರಿ ಓದಿದ ನಂತರವೇ ಉತ್ತರಿಸಲು ಪ್ರಾರಂಭಿಸುವುದು ತುಂಬಾ ಒಳ್ಳೆಯದು. ಅಂತಿಮವಾಗಿ, ಈ ತಿಂಗಳ ಸವಾಲುಗಳನ್ನು ಎದುರಿಸಲು ಮತ್ತು ಗ್ರಹಗಳ ಋಣಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಇರುವ ಕೆಲವು ಸರಳ ಪರಿಹಾರಗಳನ್ನು ನೋಡೋಣ. ನಮ್ಮ ಪರಿಹಾರಗಳು ಮುಖ್ಯವಾಗಿ ಬುಧ ಗ್ರಹದ ಮೇಲೆ ಕೇಂದ್ರೀಕೃತವಾಗಿವೆ. ಯಾಕೆಂದ್ರೆ ಬುಧನು ದುರ್ಬಲನಾದಾಗ ಅದು ನಮ್ಮ ಸಂವಹನ, ವ್ಯವಹಾರ ಮತ್ತು ವೃತ್ತಿಪರ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು. ಈ ದೋಷವನ್ನು ಸರಿಪಡಿಸುವುದು ಬಹಳ ಮುಖ್ಯ. ಬುಧನನ್ನು ಬಲಪಡಿಸಲು ಇಲ್ಲಿ ಒಂದು ಸರಳ ಮತ್ತು ಪರಿಣಾಮಕಾರಿ ಪರಿಹಾರವಿದೆ. ಮಂಗಳವಾರ ರಾತ್ರಿ ಹೆಸರುಕಾಳನ್ನು ನೀರಿನಲ್ಲಿ ನೆನೆಸಿ. ಬುಧವಾರದಂದು ಹತ್ತಿರದ ಗೋಶಾಲೆಗೆ ಭೇಟಿ ನೀಡಿ ಮತ್ತು ನೆನೆಸಿದ ಹೆಸರುಕಾಳನ್ನು ಹಸುವಿಗೆ ತಿನ್ನಿಸಿ. ಇದು ಬುಧನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡ್ತದೆ ಅಂತ ನಂಬಿಕೆಯಿದೆ. ಇದರ ಜೊತೆಗೆ ಇನ್ನೂ ಕೆಲವು ಸರಳ ಪರಿಹಾರಗಳಿವೆ. ಬುಧ ಸ್ತೋತ್ರವನ್ನು ಪಠಿಸುವುದು, ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳಂತಹ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡುವುದು ಮತ್ತು ಗೊಂದಲದಲ್ಲಿರುವ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಕೂಡ ಬುಧನ ಬಲವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಏಪ್ರಿಲ್ 2026 ಸವಾಲು ಮತ್ತು ಪ್ರಗತಿಯ ಮಿಶ್ರಣ. ತಿಂಗಳ ಆರಂಭದಲ್ಲಿ ತಾಳ್ಮೆಯೇ ದೊಡ್ಡ ಶಕ್ತಿಯಾಗಿದ್ರೆ ಉತ್ತರಾರ್ಧದಲ್ಲಿ ಯಶಸ್ಸು ಮತ್ತು ಪ್ರತಿಫಲಗಳು ಖಂಡಿತ ಸಿಗ್ತವೆ. ಈ ಜ್ಯೋತಿಷ್ಯದ ಮಾರ್ಗದರ್ಶನವನ್ನು ಬಳಸಿ ಈ ತಿಂಗಳ ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸುವುದೇ ಜಾಣ್ಮೆಯಾಗಿದೆ. ಸಕಾರಾತ್ಮಕವಾಗಿ ಮುನ್ನಡೆಯುವ ದಾರಿ ಇದೇ ಅಲ್ಲವೇ? ಒಮ್ಮೆ ಯೋಚಿಸಿ ನೋಡಿ.